ಇವತ್ತು ನಂಗೆ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಯಾಕಂತಂದರೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಮಾತಾಡಿದಂತಹ ಮಾತುಗಳು ಕೇಳಿ ಸರಿ ಬೇಡ, ಆ ವಿಷಯಗಳು ಬೇಡ. ಕಾರಣ ಏನು ಅಂತಂದರೆ, ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ ನಾನು ವಿಡಿಯೋ ಮಾಡಿದೆ. ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಏನಂತಂದರೆ, ಗ್ರೇಸ್ ಮಿನಿಸ್ಟ್ರಿಯ ಅಸಲಿ ಬಣ್ಣ ಸಾಕ್ಷಿಗಳು ಮತ್ತು ಕಾಣಿಕೆಗಳ ಹೆಸರಿನಲ್ಲಿ ದರೋಡೆ ಅನ್ನುವಂಥ ತಮ್ಮನೇಲಿಟ್ಟು ನಾನು ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ರೆಫರೆನ್ಸ್ಗಳನ್ನು ತೋರಿಸಿ ಮತ್ತು ಆ ವಿಡಿಯೋಗನ ಪ್ಲೇ ಮಾಡಿ ಕ್ಲೀನಾಗಿ ತೋರಿಸಿದೆ. ಬಹಳ ಜನರಿಗೆ ವಾಕ್ಯಾನುಸಾರವಾಗಿ ನಡೆಯುವಂಥವ್ರಿಗೆ ಇಷ್ಟ ಆಗಿದೆ. ಅವರು ಫೋನ್ ಮಾಡಿ ಮಾತಾಡಿದ್ರು, ನಿಮ್ಮಂಥ ಸೇವಕರು ಬರಬೇಕು, ಈ ರೀತಿ ತಪ್ಪನ್ನು ಖಂಡಿಸುವುದು ತುಂಬ ಒಳ್ಳೆಯದು, ಇಲ್ಲಾಂತಂದರೆ ಅನೇಕ ಜನರು ತಪ್ಪಾದ ಮಾರ್ಗದಲ್ಲಿ ನಡೆಯೋ ಅವಕಾಶಗಳಿರ್ತವೆ, ನೀವು ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ಚಿದ್ದೀವಿ ಅಂತ. ಅಂದರೆ ನಾನು ಅವ್ರು ನನ್ನ ಹೊಗಳ್ತಾ ಇದ್ದಾರೆ ಅಂತ ನಾನು ಹೆಚ್ಚಿಸ್ಕೊಳ್ತಾ ಇಲ್ಲ, ಹಾಗಂತ ಇನ್ನೊಬ್ರು ಬೈತಾ ಇದ್ದಾರೆ ಅವರಂತ ನಾನು ಕುಗ್ಗಿ ಹೋಗೋದು ಇಲ್ಲ. ನನ್ನ ಕೆಲಸ ಏನೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಸೊ ಕೆಲವ್ರಿಗೆ ಇಷ್ಟ ಆಗಿದೆ, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಮತ್ತು ಅದು ಕೂಡ ನಾನು ಬೈಯುವಂಥ ವ್ಯಕ್ತಿಗಳು ವಿದ್ಯಾವಂತರು, ಅಕ್ಷರ ಜ್ಞಾನಿಗಳು, ಮತ್ತು ಯಾರು ಪೊಲೀಸರಂತೆ. ಅವ್ರು ಮಾತಾಡಿದ್ದೆಲ್ಲ ಕಾಲ್ ರೆಕಾರ್ಡಿಂಗ್ ಆಗಿದೆ. ಅಂದರೆ ನಾನು ಯೂಟ್ಯೂಬಲ್ಲಿ ಬಿಡೋದಿಲ್ಲ ಬಿಡಿ. ಯಾಕಂತಂದರೆ ಆ ಭಾಷೆಗಳನ್ನ ಅನ್ಯ ಜನರು ನೋಡಿಬಿಟ್ರೆ ಮೂಗ್ ಮೇಲೆ ಬೆರಳ ಇಕ್ಕೊಂಡ್ಬಿಡ್ತಾರೆ. ಏನಪ್ಪ ಕ್ರೈಸ್ತವ್ರು ಈ ಥರದೋರಾ? ನಮ್ಮ ಜಗಳ ಮೂರನೇವನಿಗೆ ಲಾಭ ಆಗಬಾರ್ದಲ್ವಾ? ನಮ್ಮಿಂದ ದೇವರ ನಾಮ ಅನ್ಯ ಜನರಲ್ಲಿ ದೂಷಣೆಗೆ ಗುರಿ ಆಗಬಾರ್ದಲ್ವಾ? ನನಗೆ ಭಯ ಇದೆ. ನಾನು ಯಾರ ವ್ಯಕ್ತಿಗತ ವಿಷಯಗಳನ್ನು ನಾನು ಮಾತಾಡೋದಿಲ್ಲ, ನನಗೆ ಬೇಕಾಗೂ ಇಲ್ಲ. ಆದರೆ ನಾನೊಬ್ಬ ಕ್ರೈಸ್ತವನು. ದೇವರು ಅನೇಕ ಸಂದರ್ಭಗಳಲ್ಲಿ ತಪ್ಪು ಮಾಡುವಂಥ ವ್ಯಕ್ತಿಗಳನ್ನು ಗದರಿಸಿದರು, ಖಂಡಿಸಿದರು, ಎಚ್ಚರಿಸಿದರು. ನಮಗೆ ಅವರು ಮಾದರಿ ತೋರಿಸಿದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಮಾದರಿ ತೋರಿಸಿಕೊಟ್ಟಿದ್ದಾರೆ. ನಾವು ಅದರಂತೆ ನಡಿಬೇಕು. ಒಂದು ವೇಳೆ ತಪ್ಪುಗಳನ್ನು ನಾವು ಇದು ತಪ್ಪು ಅಂತ ಹೇಳದೆ ಹೋದರೆ ಅನೇಕ ಜನರು ಆ ತಪ್ಪುಗಳ ಬಲೆಯಲ್ಲೇ ಬಿದ್ದು ತಪ್ಪ್ಯಾವುದು ಸರಿಯಾವುದು ಅಂತ ಗ್ರಹಿಸಿಕೊಳ್ಳದೆ ಮತ್ತೆ ನಾಶನ ಮಾರ್ಗದಲ್ಲಿ ಹೋಗ್ತಾರೆ. ಅದರಿಂದ ಅವರನ್ನು ಆ ನಾಶನ ಮಾರ್ಗದಲ್ಲಿ ಹೋಗದೇ ಇರೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಯಾಕಂತಂದರೆ ನಾನು ಕ್ರಿಸ್ತನನ್ನು ನನಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ದೇವರ ಕೆಲಸ ಮಾಡುವವನಾಗಿ, ಮತ್ತೆ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂತಹ ಶಿಷ್ಯರ ಸೇವೆಯನ್ನು ಆದರ್ಶವನ್ನಾಗಿಟ್ಟುಕೊಂಡು ನಾನು ಸೇವೆ ಮಾಡ್ತಾ ಇದ್ದೀನಿ. ಇದನ್ನು ಸೇವೆ ಅಂತಿರೋ ಅಥವಾ ಮತ್ತೊಂದು ಅಂತಿರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾಡ್ತಾ ಇರೋದು ದೇವರ ಕೆಲಸ. ನಾನೊಬ್ಬ ಕೂಲಿ ಕೆಲಸಗಾರ. ಮತ್ತೆ ತೀರ್ಪು ಮಾಡಬೇಡಿರಿ ಅಂತ 7ನೇ ಅಧ್ಯಾಯನ 1ನೇ ವಚನ ತೋರಿಸಿದ್ದೀರ. ಮತ್ತಾಯನ ಬರೆದ ಸುವಾರ್ತೆ
7ನೇ ಅಧ್ಯಾಯ 1ನೇ ವಚನವನ್ನು ನೀವು ತೋರಿಸಿದ್ದೀರ, ತೀರ್ಪು ಮಾಡಬೇಡಿರಿ ಅಂತ. ಸರಿ, ತೀರ್ಪು ಮಾಡಬೇಡ್ರಿ ಅನ್ನೋ ವಾಕ್ಯನ ಅಂದರೆ ಪದವನ್ನು ನೀವು ತೋರಿಸಿದ್ದೀರ. ಸೊ ಅದರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮುಂಚೆ 6ನೇ ಅಧ್ಯಾಯ 30ನೇ ವಚನ. ಈಗ ಅಲ್ಲಿಂದ ಹೋಗೋಣ. 6ನೇ ಅಧ್ಯಾಯ 30ನೇ ವಚನದಿಂದ ಹೋಗೋಣ, 7ನೇ ಅಧ್ಯಾಯಕ್ಕೂ ಬರೋಣ, ಮಾತಾಡೋಣ. ಅಂದರೆ ನಮಗೆ ಸಂದರ್ಭಗಳು ಬೇಕಲ್ವಾ, ಅದು ಯಾವುದಕ್ಕಾಗಿ ಆ ಮಾತನ್ನು ದೇವರು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಎಲೆ ಅಲ್ಪ ವಿಶ್ವಾಸಿಗಳೇ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ಅರ್ಥ ಆಗ್ತಾ ಇದೆಯಾ? ನಾನೇನು ಸೇರಿಸ್ಲಿಕ್ಕಿಲ್ಲ ಇಲ್ಲಿ, ಅದನ್ನೇ ಆ ವಾಕ್ಯವನ್ನೇ ಓದುತ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನಗೆ ಅರ್ಥ ಆಗಿರುವ ರೀತಿಯಲ್ಲಿ ಬೈಬಲಲ್ಲಿ ಇರೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಏನಂತೆ? ತಿನ್ನೋದಕ್ಕಾಗಿ, ಕುಡಿಯೋದಕ್ಕಾಗಿ, ಹೊತ್ಕೊಳ್ಳೋದಕ್ಕಾಗಿ ನಾವು ಚಿಂತೆ ಮಾಡಬಾರ್ದಂತೆ. ಯಾಕಂತಂದರೆ ನೋಡಿ, ಇಲ್ಲಿ 30ನೇ ವಚನ ಮತ್ತೊಂದು ಸರಿ ಓದ್ತೀನಿ. ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ಏನಂತೆ? ಅಡವಿಯ ಹುಲ್ಲಿಗೆ ಅಂದರೆ ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ, ಯಾವುದಕ್ಕಿಂತ ಹೆಚ್ಚಾಗಿ? ಅಡವಿಯ ಹುಲ್ಲಿಗಿಂತ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ಯಾಕೆ ಅವಕ್ಕಿಂತ ಹೆಚ್ಚಾಗಿ ನಮಗೆ ಉಡಿಸಿ ತೊಡಿಸ್ತಾನೆ ಅಂತಂದರೆ, ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಇಡುವಂಥ ದೇವರವರು, ಪ್ರಾಣ ಇಟ್ಟಿರುವ ದೇವರು. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಏನಂತೆ? ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇವಾಗ ಇವಕ್ಕಾಗಿ ತವಕ ಪಡುತ್ತಾ ಇರುವಂಥ ವ್ಯಕ್ತಿಗಳನ್ನು ಬೈಬಲ್ ಹೇಳ್ತಾ ಇದೆ ಅಜ್ಞಾನಿಗಳು ಎಂದು. ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟಿರ. ಆಮೇಲೆ ನನಗೆ ನಿಮ್ಮನ್ನು ಟೀಕೆ ಮಾಡೋ ರೈಟ್ಸ್ ನನಗಿಲ್ಲ. ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಒಂದು ವೇಳೆ ನಾನು ಹೇಳುವಂತಹ ಮಾತುಗಳು ನಿಮಗೆ ನೋವುಪಡಿಸಿದರೆ ಅದು ನನ್ನ ಮಾತುಗಳಲ್ಲ, ಇದು ದೇವರ ಮಾತುಗಳು. ಸೊ ನೀವು ತಿದ್ದುಕೊಳ್ತೀರೋ ಬಿಡ್ತೀರೋ ನಿಮಗೆ ಸಂಬಂಧಪಟ್ಟಿದ್ದು. ನಾನು ಬಲವಂತ ಮಾಡೋದಿಲ್ಲ. ನನ್ನ ಕೆಲಸ ಹೇಳುವಂಥದ್ದಷ್ಟೇ, ಮಿಕ್ಕಿದ್ದು ನಿಮಗೆ ಸಂಬಂಧಪಟ್ಟದ್ದು. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದೇ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಏನಂತೆ? ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ ಅಂತೆ. ಅಂದರೆ ದೇವ್ರಿಗೆ ಗೊತ್ತಿದೆ ನಿನಗೆ ಏನು ಬೇಕೋ ಅಂತ, ದೇವ್ರಿಗೆ ಗೊತ್ತಿದೆ. ನೀನು ಅದಕ್ಕಾಗಿ ತವಕ ಪಡಬೇಡ ಅಜ್ಞಾನಿ ಥರ. ವಾಕ್ಯದ ಸಾರಾಂಶವನ್ನು ನಾವು ತಿಳ್ಕೋಬೇಕು.
ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಏನಂತೆ? ನಿಜವಾದ ವಿಶ್ವಾಸಿ ಮಾಡಬೇಕಾಗಿರುವ ಕೆಲಸ ಏನಂತೆ? ಆವತ್ತಿನ ಕಾಟ ಆವತ್ತಿಗೆ ಸಾಕು. ನಾಳೆಗಾಗಿ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಾಳೆ ಏನು ಕೊಡಬೇಕೋ ದೇವ್ರಿಗೆ ಗೊತ್ತಿದೆ, ದೇವ್ರು ಕೊಡ್ತಾರೆ. ಇವತ್ತಿದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಈ ರೀತಿ ಉಡಿಸಿದರೆ, ಓದಿದ್ವಲ್ವಾ ಅವಾಗಲೇ ವಾಕ್ಯ. ಮತ್ತೆ ಅವಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದಂಥ ದೇವರಿಗೆ ಗೊತ್ತಿಲ್ವಾ ನಮಗೇನು ಕೊಡಬೇಕು ಅಂತ? ನೋಡಿ, ಮತ್ತೆ 7ನೇ ವಚನ ಇವಾಗ ಬರುತ್ತೀನಿ. ತೀರ್ಪು ಮಾಡಬೇಡಿರಿ. ಯಾರ ಕುರಿತು ತೀರ್ಪು ಮಾಡಬೇಡಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರ ಕುರಿತು ತೀರ್ಪು ಮಾಡಬೇಡಿರಿ ಅಂತ ಹೇಳ್ತಾ ಇದ್ದಾರೆ? ಅವಿಶ್ವಾಸಿಗಳ ವಿಷಯದಲ್ಲಿ ನೀವು ತೀರ್ಪು ಮಾಡಬೇಡಿರಿ. ಯೇಸು ಕ್ರಿಸ್ತನ ಮೇಲೆ ನಿಮಗೆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಬಳಿಗೆ ಹೋಗಿ ನೀವು ತೀರ್ಪು ಮಾಡಬೇಡ್ರಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತೀರಾ? ಮತ್ತೊಂದು ರೆಫರೆನ್ಸ್ ನಿಮಗೆ ತೋರಿಸ್ತೀನಿ. ನಾನು ವಾಕ್ಯದ ಆಧಾರ ಇಲ್ಲದೆ ನಾನು ಮಾತಾಡೋದಿಲ್ಲ. ಅದಕ್ಕಿಂತ 1ನೇ ವಚನ ನೋಡಿದ್ವಲ್ಲ, 2ನೇ ವಚನನೂ ಓದ್ತೀನಿ ನಿಮಗೆ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಏನಂತೆ? ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಅರ್ಥ ಆಗ್ತಾ ಇದೆಯಾ? ನೀನು ಏನು ತೀರ್ಪು ಮಾಡ್ತೀಯೋ ಅದೇ ರೀತಿ ನಿನಗೆ ತೀರ್ಪಾಗುತ್ತೆ. ಒಂದು ವೇಳೆ ನೀನು ಅವನ ವಿಷಯದಲ್ಲಿ ತಪ್ಪಾದ ರೀತಿಯಲ್ಲಿ ತೀರ್ಪು ಮಾಡಿದ್ದೀಯ ಅಂದ್ಕೋ, ನಿನಗೂ ಅದರ ಪ್ರತಿಫಲಗೆ ಶಿಕ್ಷೆ ನೀನು ಅನುಭವಿಸಬೇಕಾಗಿರುತ್ತೆ. ಒಂದು ವೇಳೆ ನೀನು ಸರಿಯಾದ ರೀತಿಯಲ್ಲಿ ಅವನಿಗೆ ತೀರ್ಪು ಕೊಟ್ಟಿದ್ದೀಯ ಅನ್ಕೋ, ಅದೇ ರೀತಿಯಲ್ಲಿ ದೇವರು ಅದಕ್ಕೆ ತಕ್ಕಂತೆ ನಿನಗೆ ತೀರ್ಪು ಕೊಡ್ತಾರೆ. ಅರ್ಥ ಆಯ್ತು? ಮತ್ತು ಇದನ್ನ ಹೇಳಿದ್ನಲ್ಲ, ಇದು ಅನ್ಯರಿಗಾಗಿ ತೀರ್ಪು ಮಾಡಬೇಡ್ರಿ, ಅವಿಶ್ವಾಸಿಗಳಿಗೆ ಹೇಳಿದ ಮಾತು ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ಆಧಾರ ನಿಮಗೆ ತೋರಿಸ್ತೀನಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೂಬಿಯಾದರೂ, ವಿಗ್ರಹಾರಾಧಿಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಳುಗೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದೆನು. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನನಗೇನು ಅಧಿಕಾರ? ಕ್ವಶನ್ ಮಾಡ್ತಾ ಇದ್ದಾನೆ ಹೊರಗಿನವರನ್ನು ಕುರಿತು. ಆದರೆ ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವಲ್ಲವೇ? ಏನಂತೆ? ಒಳಗಿನವರು ಅಂದರೆ ಕ್ರೈಸ್ತವರನ್ನ, ವಿಶ್ವಾಸಿಗಳನ್ನ ಒಂದು ವೇಳೆ ಈ ರೀತಿ ತಪ್ಪಾಗಿ ಇದ್ದರೆ ಅವರಿಗೆ ತೀರ್ಪು ಮಾಡುವುದು ನೀವಲ್ವಾ? ಹೊರಗಿನವರನ್ನ ಕುರಿತು ತೀರ್ಪು ಮಾಡುವುದಕ್ಕೆ ದೇವರಿದ್ದಾರೆ, ಒಳಗಿನವರನ್ನ ಕುರಿತು ತೀರ್ಪು ಮಾಡುವುದಕ್ಕೆ ನೀವಿದ್ದೀರಾ ಅಂತ. ಅಂದರೆ ನೀವು ಇನ್ನೊಂದು ಸರಿ ಓದಿ ಬೈಬಲನ್ನು, ಅದನ್ನೇ ಇದು ಅಂದರೆ ವಾಕ್ಯಾನುಸಾರವಾಗಿ ಸಂದರ್ಭಾನುಸಾರವಾಗಿ ಓದಿ. ನಾನು ಹೇಳ್ತಾ ಇರೋದು ನಿಜಾನ ಸುಳ್ಳು ನಿಮಗೆ ಗೊತ್ತಾಗುತ್ತೆ.
ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಪೌಲನು ಬರೀತಾ ಇರುವಂಥದ್ದು ಗಲಾತ್ಯದವರಿಗೆ 6ನೇ ಅಧ್ಯಾಯ 7ನೇ ವಚನ. ಗಲಾತ್ಯದವರಿಗೆ 6ನೇ ಅಧ್ಯಾಯ 7ನೇ ವಚನ. ಅಲ್ಲೇನು ಹೇಳ್ತಾ ಇದ್ದಾನೆ ಅಂತ ನಾವು ನೋಡೋಣ ಒಂದ್ಸರಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಇದು ವಿಶ್ವಾಸಿಗಳಿಗೆ ಹೇಳ್ತಾ ಇರುವಂಥ ಮಾತು. ಯಾಕಂತಂದರೆ ಮೋಸ ಹೋಗೋದು ವಿಶ್ವಾಸಿಗಳೇ. ಬೈಬಲ್ ಓದಿದೆ ಸೇವಕರು ಏನು ಹೇಳ್ತಾ ಇದ್ದಾರೋ ಅದರ ಪ್ರಕಾರನೇ ನಡೀತಾ ಇರ್ತಾರೆ. ಅದು ವಾಕ್ಯಾನುಸಾರವಾಗಿದೆಯಾ ಅಥವಾ ಸೇವಕರಿಗೆ ಅನುಕೂಲವಾಗಿದೆಯಾ, ಅವರಿಗೆ ಅನುಕೂಲವಾಗಿ ಬದಲಾಯಿಸಿಕೊಂಡು ವಾಕ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಗ್ರಹಿಸುವ ಶಕ್ತಿ ಇವ್ರಿಗೆ ಇರೋದಿಲ್ಲ. ಯಾಕಂದರೆ ಇವರು ಬೈಬಲ್ ಓದ್ತಾ ಇರೋದಿಲ್ಲ. ಆದ ಕಾರಣ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೌಲ್ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಅಂದರೆ ಇದರ ಅರ್ಥ ಏನು ಗೊತ್ತಾ? ತಿರಸ್ಕಾರ ಸಹಿಸೋದಿಲ್ಲ ಅಂತಂದರೆ ಏನು ಅರ್ಥ ಗೊತ್ತಾ? ಸೊ ನೀವು ಜ್ಞಾನಿಗಳಾಗಿದ್ದರೆ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಸಪರೇಟಾಗಿ ಅದರ ಬಗ್ಗೆ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ತೀತನಿಗೆ ಬರೆದ ಪತ್ರಿಕೆ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರಿಸದ ಹಾಗೆ ನೋಡಿಕೋ. ಬಹಳ ಸ್ಪಷ್ಟವಾಗಿದೆ. ಏನಂತೆ? ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ನಾನು ಖಂಡಿಸ್ತಾ ಇದ್ದೀನಿ, ನೀನು ಯಾರು ನನ್ನನ್ನು ಖಂಡಿಸೋದಿಕ್ಕೆ ಅಂತ ನೀನು ಯಾಕೆ ಕೇಳ್ತೀಯ? ಹೆಂಗಿದೆ ಇದು ಅಂತಂದರೆ, ನೀನು ಯೇಸು ಕ್ರಿಸ್ತನನ್ನು ನಂಬಬೇಡ, ನೀನು ಯಾವನ ನಂಬಕ್ಕೆ ಅನ್ನುವ ರೀತಿಯಲ್ಲಿದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅಲ್ಲ, ನೀವು ಮನುಷ್ಯರನ್ನ ಪ್ರೀತಿ ಮಾಡೋದಾದರೆ ಮಾಡ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಸೇವಕರನ್ನ ಪ್ರೀತಿ ಮಾಡೋದಾದರೆ ಮಾಡ್ಕೊಳ್ರಿ, ಆರಾಧಿಸ್ರಿ, ಪೂಜೆ ಮಾಡ್ರಿ, ನನಗೆ ಬೇಕಾಗಿಲ್ಲ. ಖಂಡಿಸಬೇಡ ಅಂತ ನೀನು ಹೇಳಬಾರ್ದು. ನನಗೆ ವಾಕ್ಯ ಆಧಾರ ಇದೆ, ದೇವರ ಅಧಿಕಾರ ಕೊಟ್ಟಿದ್ದಾರೆ, ತೀರ್ಪು ಮಾಡ ಅಂತ ಕೂಡ ಕೊಟ್ಟಿದ್ದಾರೆ. ನೀವು ಅದನ್ನು ತೀರ್ಪು ಅಂದ್ಕೊಳ್ತೀರೋ, ಖಂಡಿಸ್ತಾ ಇದ್ದಾನೆ ಅಂದ್ಕೊಳ್ತಾ ಇದ್ದೀರೋ, ನಿಮಗೆ ಸಂಬಂಧಪಟ್ಟಿದ್ದು. ಎಚ್ಚರಿಸ್ತಾ ಇದ್ದಾನ, ಖಂಡಿಸ್ತಾ ಇದ್ದಾನ, ತೀರ್ಪು ಮಾಡ್ತಾ ಇದ್ದೇನೋ, ನೀವೇನನ್ನ ಅಂದ್ಕೊಳ್ರಿ, ನನಗೆ ಸಂಬಂಧ ಇಲ್ಲ. ತಪ್ಪು ಮಾಡಿದರೆ ಖಂಡಿಸ್ತೀವಿ. ಗ್ರೇಸ್ ಮಿನಿಸ್ಟ್ರಿ ಅಲ್ಲ, ಬೇರೆ ಯಾವುದೇ ಆಗಿದ್ದರೂ ಕೂಡ, ಯಾವುದೇ ಮಿನಿಸ್ಟ್ರಿ ಆಗಿದ್ದರೂ ಕೂಡ ನಾನು ತಪ್ಪಾದರೆ ಖಂಡಿತವಾಗಿಯೂ ಖಂಡಿಸ್ತೀನಿ. ನೀನು ಖಂಡಿಸಬೇಡ ಅಂತ ಹೇಳೋದಕ್ಕೆ ನಿನಗೆ ಯಾವ ರೈಟ್ಸ್ ಇದೆಯೋ ನನಗೆ ವಾಕ್ಯ ತೋರಿಸು. ನಾನು ತೋರಿಸ್ದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದೊಂದು ಸರಿ ಓದಿ. 14ನೇ ವಚನ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕೆಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು.
ನಾನು ಇದೇ ಹೇಳ್ತಾ ಇದ್ದೀನಿ, ಹಾಗಿರಬಾರ್ದು ಅಂತ. ನಿಮ್ಗೆ ಇಷ್ಟ ಇಲ್ಲ, ಏನು ಹೇಳೋಣ. ಇನ್ನು ಈ ರೀತಿ ವಾಕ್ಯಗಳು ಅನೇಕ ಇದ್ದಾವೆ. ವಿಡಿಯೋ ಲೆಂತ್ ಆಗೋದ್ರಿಂದ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ನನಗಿರೋ ಅಧಿಕಾರನ ನಾನು ಉಪಯೋಗಿಸ್ಕೊಳ್ತೀನಿ. ನನಗೆ ಕೊಡಬೇಕಾಗಿರೋದು ಅಧಿಕಾರ ನೀವಲ್ಲ, ದೇವ್ರು ಹೇಳ್ಬೇಕು ನನಗೆ. ಬೈಬಲ್ ವಾಕ್ಯ ತೋರಿಸು, ನಾನು ನನ್ನ ವಿಡಿಯೋಗಳನ್ನ ಡಿಲೀಟ್ ಮಾಡ್ತೀನಿ. ನೀನು ಹೇಳಬೇಕಾಗಿಲ್ಲ, ನಿಮ್ಮ ಮಿನಿಸ್ಟ್ರಿಯಲ್ಲಿ ಬಂದು ನಾನು ಸೇವೆ ಮಾಡ್ತೀನಿ. ನೀವೇ ರೈಟ್ ಅಂತ ಹೇಳ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಫೋನ್ ನಂಬರ್ ಹಾಕ್ತಾ ಇದ್ದೀನಿ ಅಂತಂದರೆ ನನ್ನ ಧೈರ್ಯ ಯಾರು ಅಂತ ಅವಾಗ ಅರ್ಥ ಮಾಡ್ಕೋಬೇಕು. ನನಗೆ ಧೈರ್ಯ ಈ ಲೋಕದ ಮನುಷ್ಯರು ಅಂತಲ್ಲ, ನನ್ನ ಜೊತೆ ನನ್ನ ದೇವರಿದ್ದಾರೆ ಅನ್ನೋ ಧೈರ್ಯ. ಥ್ಯಾಂಕ್ ಯು.